ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ಸ್. ಸೊ ದ ಮೋಸ್ಟ್ ಅವೇಟೆಡ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿ ಫೈನಲ್ ಬಂದೇ ಬಿಡ್ತು ಇವತ್ತು. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಮಿ ಫೈನಲ್ ಒಂದ್ ಕಡೆ ಹೆಡ್, ಇನ್ನೊಂದ್ ಕಡೆ ನಮ್ಮ ರೋಹಿತ್ ಶರ್ಮಾ ಅವರು. ಒಟ್ಟೆ ನಮ್ಮ ಫ್ಯಾನ್ಸ್ ಒಟ್ಟೆ ಹೆಡ್ ಭಾಳ ಅನ್ಸ್ಲತ್ತಾರ. ಸೊ ಡೋಂಟ್ ವರಿ, ಇವತ್ತು ನನಗೆ ಅನ್ಸ್ಬಿಟ್ಟು ನನ್ನ ಗಟ್ ಫೀಲಿಂಗ್ ಪ್ರಕಾರ ಇವತ್ತು ಹೆಡ್ ಫ್ಲಾಪ್ ಆಗ್ತಾರ ಅನ್ಸತಿ. ಆಗ್ಲಿಕ್ಕೆ ನಾವು ಮಾಡ್ಸೋನು ನಮ್ಮ ಹೇಳ ನಮ್ದೊಂದು ಲಕ್ ಐತೆ ಅಂದ್ರೆ ನಮ್ಮ ಹಿಸ್ಟ್ರಿನ ಐತೆ. ಅದೇನಪ್ಪಾ ಅಂದ್ರೆ ನಾ ಯಾವ್ದ್ರ ಇದ್ರ ಟೀಮ್ನಾಗ ಯಾರನ್ನ ಕ್ಯಾಪ್ಟನ್ ಮಾಡ್ತಾವ ನೋಡ, ಅವರೆಲ್ಲ ಪಕ್ಕ ಡುಮ್ಕಿ ಹೊಡಿದ್ ಫಿಕ್ಸ್ ಆಗೈತಿ. ಸೊ ಅದನ್ನ ಇವತ್ತು ಹೆಡ್ನ ಕ್ಯಾಪ್ಟನ್ ಮಾಡೋನು. ಸೊ ಗೊತ್ತೈತಿ ನಿಮ್ಗೆ ಏನ್ ನೆಕ್ಸ್ಟ್ ಏನಾಗತ್ತೈತಿ. ಎಮ್ಮರ್ ಲಕ್ಕಿ ಗಾಯ್ ಅತ್ ಗೊತ್ತೈತಿ. ಸೊ ನಮ್ಮ ಹೆಡ್ ನೀವು ಐತಿ ಹೆಂಗ ಮಾಡಿ ತಾಳ್ಗುಳ್ಸೋದ್ರ ಫಿಕ್ಸ. ಅವನ್ ಹೆಡ್ ಅಟೆಂಗ್ ಕಾಟ ಕೊಡಲ್ಲ ಗುರು. ಒಂದೆರಡು ಮ್ಯಾಚ್ ಆಡಿದ್ ಕೂಡ್ಲಿ ಕಾಡಂಕರೆ ಪ್ರತಿ ಮ್ಯಾಚ್ ಕಾಡ್ತಂತ ಏನ್ ಹೇಳಕ್ ಬರತಿ. ಸೊ ಭಾಳ ಅನ್ಸೋದ್ ಬೇಡ. ಹೆಡ್ ಏನ್ ಇವತ್ತು ಅಟ್ಟೇನ್ ಇದು ಹೆವಿ ಏನ್ ಆಡಂಗಿಲ್ಲ. ಸೊ ಅದ್ರ ಚಿಂತೆ ಬಿಟ್ಬಿಡ್ನು ಹೆಡ್ ಅಂದ. ಸೊ ಇನ್ನ ನಮ್ಮ ಇದ್ರ ಕಡೆ ಬರ್ನು, ಈ ಮ್ಯಾಚ್ ನಡೀತಾ ಇರೋದು ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ನಡೀಲಿ. ಸೊ ಇಲ್ಲಿ ಗೊತ್ತೈತಿ ನಿಮ್ಗ, ಈ ಪಿಚ್ನಾಗ ಚೇಂಜ್ ಮಾಡಿದವ್ರು ಆರಾಮ್ ಮ್ಯಾಚ್ ಅಂದ್ರೆ ಆರಾಮ್ ಗೆದ್ದಾರು. ಸೊ ನಮ್ಮ ಇಂಡಿಯಾನು ಮೊನ್ನೆ ಡಿಪೆಂಡ್ ಮಾಡಿ ನುಗ್ಗಿತ್ತು. ಸೊ ನಮ್ಮ ಇಂಡಿಯಾ ಈಗ ಬ್ಯಾಟಿಂಗ್ ಬಂದ್ರು ಸೈ, ಫಸ್ಟ್ ಚೇಸಿಂಗ್ ಬಂದ್ರು ಸೈ ನಡೀತೈತಿ. ಎರಡು ತರ ಸ್ಟ್ರಾಂಗ್ ಐತಿ ನಮ್ಮ ಟೀಮ್ ಇಂಡಿಯಾ. ಏನು ಅಂಜೋ ಅವಶ್ಯಕತೆ ಅಂತೂ ಇಲ್ಲ. ಅದ್ರೊಳಗೆ ನಮ್ಮ ವರುಣ್ ಚಕ್ರವರ್ತಿ ಅವ್ರ ಬಾಲಿಂಗ್ ಬೇರೆ ನಮ್ಮ ಇಂಡಿಯಾ ಟೀಮ್ ಈಗ ಒಂದ್ ಕೀ ಆಗೈತಿ ಮ್ಯಾಚ್ ಗೆಲ್ಲಕ. ಸೊ ನಮ್ಮ ವರುಣ್ ಚಕ್ರವರ್ತಿ ಅವ್ರ ಬಾಲಿಂಗ್ ಹೆಡ್ ಅನ್ಸ್ಬೇಕು, ಮತ್ತ ಅವ್ರ ಕ್ಯಾಪ್ಟನ್ ಸ್ಮಿತ್ ಅನ್ಸ್ಬೇಕು. ಆ ಪರಿ ಇದು ತಂದಿಟ್ಟ ನಮ್ಮ ವರುಣ್ ಚಕ್ರವರ್ತಿ ಅವ್ರ ಬಾಲಿಂಗ್ ನಿಂತ್ರ ಬಂದ್ ಮ್ಯಾಚ್ 5-4 ತಗೊಂಡ್ರ ಹಗರಂತ್ರ ಅಲ್ಲದು, ಅದು ನ್ಯೂಜಿಲೆಂಡ್ ಅವ್ರ ಮೇಲೆ. ಸೊ ನಾವು ಅವ್ರಿಗೆ ಅನ್ಸೋದಲ್ಲ, ಆಸ್ಟ್ರೇಲಿಯಾದವ್ರು ನಮ್ಗೆ ಅನ್ಸಿರ್ತಾರ ಈ ವರುಣ್ ಚಕ್ರವರ್ತಿನ ಹೆಂಗ್ ಫೇಸ್ ಮಾಡ್ಬೇಕು, ಮತ್ತ ಈ ಶಮಿ ಅವ್ರ ಬಾಲಿಂಗ್ ಹೆಂಗ್ ಆಡ್ಬೇಕು, ಕುಲ್ದೀಪ್ ಅವ್ರ ಬಾಲಿಂಗ್ ಹೆಂಗ್ ಅವ್ರ ಚಿಂತೆ ಮಾಡ್ಬೇಕು. ಇಲ್ಲ ಬಿಟ್ಟು ಇನ್ನ ಇನ್ಸ್ಟಾದಾಗ ನೋಡ್ಲತ್ನಿ, ಏನು ಒಬ್ರಾಗ ಡರ್ ಕಾ ಮಾಹೌಲ್. ಮತ್ತೆ ನಾವ್ ಬತ್ತಾನೋ ಭಗವಾನ್ ಹಂಸೆ ಭಗವಾನ್ ಬಚಾದು. ಏನ್ ಎಟ್ ಅನ್ಸೋ ಅವಶ್ಯಕತೆ ಇಲ್ಲ. ಆಸ್ಟ್ರೇಲಿಯಾ ಅಂತ ಕೊಟ್ಟಾರ ಕಡೆ ಫೈಟ್ ಕೊಟ್ಟಾರ ಕರೆ, ನಾವು ಒಂಥರ ಪಾಸಿಟಿವ್ ಆಗಿರ್ಬೇಕು. ಅಂದ್ರ ನಮ್ ಟೀಮ್ ಹೊಡೆದೈತಿ ಆಸ್ಟ್ರೇಲಿಯಾರ್ನ. ನಾವು ಫೈನಲ್ ಹೋಗಿ ಆಸ್ಟ್ರೇಲಿಯಾ ಹೊಡೆದತ್ತವನು ಗುಂಡಿಗೆ ಬೇಕು. ಒಟ್ಟ ನಾವು ಏನ್ರ ಪಾಸಿಟಿವ್ ಥಿಂಕಿಂಗ್ ಮಾಡಿದಾಗ ಪ್ಲಸ್ ನಮಗ ಗುಂಡಿಗೆ ಅಂದ್ರೆ ಇರ್ತದಕ್ಕ ಲೆಟ್ ಫೇವರ್ಸ್ ಬ್ರೇವ್ ಅತ್ತಾರಲ್ಲ, ಹಂಗ ನಮಗ್ ಧೈರ್ಯ ಇರ್ತಾರ ಏನ್ ಬೇಕಾ ಸಾಧ್ಯ ಆಕೈತಿ. ಸೊ ಅದನ್ನ ನಾವು ನಮ್ಮ ಇಂಡಿಯಾ ಫ್ಯಾನ್ಸ್ ನಾವ್ ಏನ್ ಐತಿ ನೋಡಿ ಎಲ್ಲ ಒಟ್ಟ ನಮ್ ಇಂಡಿಯಾ ಗೆಲ್ತತಿ. ನಮ್ಮ ಆಸ್ಟ್ರೇಲಿಯಾ ಹೆಡ್ ಎಲ್ಲಾರು ಹೊಡೆದ ನಾವು ಫೈನಲ್ ಹೋಗಿ ತನ್ಕೊಂಡು ಹೋಗಿ ಹೋಗೈತಿ. ಸೊ ಅದ್ರ ಬಗ್ಗೆ ನಾವ್ ವಿಚಾರ ಮಾಡೋಣ ಅಷ್ಟ. ಇನ್ ಓಕೆ, ಇನ್ನ ಈ ಗ್ರೌಂಡ್ನಾಗ ಗೊತ್ತೈತಿ ನಿಮ್ಗ, ಇಲ್ಲಿ ಅವರೇಜ್ ಸ್ಕೋರ್ ಬಂದ್ ಒಟ್ಟ 240 250 ಮೇಲೆ ದಾಟ ಹೊಂಟಿಲ್ಲ. ಯಾವ ಸ್ಕೋರ ನಮ್ ಇಂಡಿಯಾದವ್ರು ಆಡಿದ್ರು ನಿನ್ನೆ ಲಾಸ್ಟ್ 240 ಆಯ್ತು. ಸೊ ಅದಕ್ಕ ಭಾಳ ಇದೇನ 250 260 ಹೊಡಿಯೋಂತ ಪಿಚ್ ಅಲ್ಲ. ಇನ್ನೊಂದ್ ನಿಮ್ಗೆ ಹೊಸ ಸ್ಟಾರ್ಟ್ ಹೇಳ್ಬೇಕಂದ್ರ, ದುಬೈದಾಗ ಒಂದು ಮ್ಯಾಚ್ ಗೆದ್ದೇ ಇಲ್ಲ ಆಸ್ಟ್ರೇಲಿಯಾದವರು. ಇದು ನಮಗ ಒಂಥರ ಗುಡ್ ನ್ಯೂಸ್. ಮತ್ತೆ ನಮ್ಮ ಇಂಡಿಯಾ ಟೀಮ್ ದುಬೈದಾಗ ಎಂದು ಒಂದು ಮ್ಯಾಚ್ ಸೋತಿಲ್ಲ, ಇದು ನಿಮಗೆ ಹೇಳ್ಬೇಕು. ಇನ್ನೊಂದು ಹೆಡ್ಡಿನಂತ ಪ್ಲೇಯರ್ಸ್ಗಳು ಈ ದುಬೈ ಪಿಚ್ ಎಂದಿಗೂ ಸೂಟ್ ಆಗಲ್ಲ. ಇದಕ್ಕರ ಒಂದು ಇಲ್ಲಿ ಬರೋ ಸ್ಲೋ ಪಿಚ್ ಐತಿ. ನೆಕ್ಸ್ಟ್ ಇಲ್ಲಿ ಗ್ರೌಂಡ್ಸ್ ದೊಡ್ಡದೈತಿ. ಅಹಮದಾಬಾದ್ನಾಗ ಹೊಡೆದಂಗ, ಮತ್ತ ಅವ್ರ ಮೆಲ್ಬರ್ನ್ಯಾಗ ಹೊಡೆದಂಗ, ಮತ್ತ ಎಲ್ಲಿ ಅದು ಇಂಗ್ಲೆಂಡ್ನಾಗ ಹೊಡೆದಂಗ ಇಲ್ಲಿ ಹೊಡ್ಲಿಕ್ಕೆ ಎಂದೂ ಆಗಲ್ಲ. ಇದಕ್ಕರೆ ಇದು ದುಬೈ ಪಿಚ್ಚ, ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ಚ, ಸ್ಲೋ ಪಿಚ್ಚ ಎಲ್ಲ ಐತಿ. ಸೊ ಇಲ್ಲಿ ಬಾಲ್ ಗ್ರಿಪ್ ಹಾಕೋ ಅದಕ್ಕ ಆ ಪರಿ 6 ಹೊಡಿದಂತ್ರು ಈಜಿ ಅಲ್ಲ. ಇಲ್ಲಿ ನಮ್ಮ ವಿರಾಟ್ ಕೊಹ್ಲಿ, ಗಿಲ್ಲು, ರೋಹಿತ್ ಶರ್ಮಾ ಇಂತ ಕುಟು ಆಡಿ ಮತ್ತ ಮುಂದೆ ಇನ್ನಿಂಗ್ಸ್ ಬಿಲ್ಡ್ ಮಾಡೋರ್ಗೆ ಏನಾಯ್ತು ಈ ಪಿಚ್ ಹೇಳಿ ಮಾಡ್ಸಂಗ. ಅದು ಬಿಟ್ಟು ಹೆಡ್ ಅಂತವ್ರಿಗೆ ಎಂದೂ ಅಲ್ಲ. ಇಲ್ಲಿ ಈ ಪಿಚ್ ನ ನಮ್ಗೆ ಮೂಳು ಆದ್ರೆ ಸ್ಟೀವನ್ ಸ್ಮಿತ್ ಒಬ್ರೇ ಮೂಳು ಆಗ್ಬೋದು. ಅವ್ರನ್ನ ಬಿಟ್ರೆ ಆಸ್ಟ್ರೇಲಿಯಾ ಟೀಮ್ ಅಟ್ಟೇನ್ ಹೆವಿ ಗೇಮ್ ನ ಇಂಪ್ಯಾಕ್ಟ್ ಮಾಡಂಗ ಹಂಗೇನ್ ಕಾಣಿಸೋಳ್ರು. ಸೊ ನೋಡಿ ಏನ್ ಮಾಡ್ತಾರ್ತೆ. ಸೊ ಇನ್ನ ನಮ್ಮ ಟೀಮ್ ಇಂಡಿಯಾ ಗೇಮ್ ಪ್ಲಾನ್ ಪ್ರಕಾರ ಬಂದ್ರೆ ಗೇಮ್ ಪ್ಲಾನ್ ಇಲ್ಲ. ಹರ್ಷಿತ್ ರಾಣಾ ಅವ್ರ ಏನ್ ಕರ್ಕೊಂಬರೋ ಸಾಧ್ಯತೆ ಏನಿಲ್ಲ. ನಮ್ಮ ವರುಣ್ ಚಕ್ರವರ್ತಿ ಅವ್ರನ್ನ ಮತ್ತೆ ಒಂದು ಮ್ಯಾಚ್ ಆಡಿಸ್ತಾರೋ. ಇದಕ್ಕರ ಇದು ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ ಇರೋದ್ರಿಂದ 4 ಸ್ಪಿನ್ನರ್ ಇಟ್ಕೊಂಡವ್ರ ಒಬ್ರಾದ್ಮೇಲೆ ಒಬ್ರು ಹಾಕಿಸ್ಬೋದು ಬೇಕಾದಂಗ. ಸೊ ಹೆಡ್ಡನ್ ಬದ್ಲಿ ಹೆಡ್ ಇರೋದ್ ಸಂಬಂಧ ವಾಷಿಂಗ್ಟನ್ ಸುಂದರ್ ಅಂದ್ರ ತರಬಹುದು. ಅದೇ ನಂಗೆ ತರೋಂಗ್ ಕಾಣಿಸತ್ತಿಲ್ಲ. ನಮ್ಮ ವರುಣ್ ಚಕ್ರವರ್ತಿ ಅವರು ಇರ್ತಾರೋ, ಹರ್ಷಿತ್ ರಾಣಾ ಅವ್ರ ಹೋಗೋಕೆ. ಇನ್ನ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ನೋಡ್ತಾ ಹೋದ್ರೆ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಆಸ್ ಎ ಸೇಮ್ ಇರುತ್ತೆ. ಹೋದ ಮ್ಯಾಚ್ ಏನೈತನ ರೋಹಿತ್ ಶರ್ಮಾ ಓಪನರು, ಮತ್ತು ಅವ್ರ ಜೊತೆ ಶುಭ್ಮನ್ ಗಿಲ್ ಇದ್ದ ಇರ್ತಾರೋ. 3ನೇ ನಂಬರ್ ನಮ್ಮ ಕಿಂಗ್ ಕೊಹ್ಲಿ, ಇನ್ನು 4ನೇ ನಂಬರ್ ಶ್ರೇಯಸ್ ಅವರು, 5ನೇ ನಂಬರ್ ಏನೈತಿ ಅಲ್ಲಿ ಬಂದು ಅಕ್ಷರ್ ಪಟೇಲ್ ಅವ್ರು ಆಡತ್ತಾರೋ ಅವ್ರು ಆಡಿ. ಇನ್ನು 6ನೇ ನಂಬರ್ ನಮ್ಮ KL ರಾಹುಲ್ ಅವ್ರು ಆಡ್ತಾರೋ. 7ನೇ ನಂಬರು ಹಾರ್ದಿಕ್ ಪಾಂಡ್ಯ, 8ನೇ ನಂಬರು ಇದು ರವೀಂದ್ರ ಜಡೇಜಾ. ಇನ್ನು 9ನೇ ನಂಬರ್ ಎಲ್ಲೈತಿ ಕುಲ್ದೀಪ್ ಅವ್ರು ಆಡ್ತಾರೋ. 10ನೇ ನಂಬರು ಮೊಹಮ್ಮದ್ ಶಮಿ ಆಡ್ತಾರೋ. 11ನೇ ನಂಬರ್ ಏನೈತಿ ವರುಣ್ ಚಕ್ರವರ್ತಿ ಅವರು.
ಸೊ ಇದು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಸ್ಟ್ರಾಂಗ್ ಐತೆ. ನಮ್ಮ ಆಸ್ಟ್ರೇಲಿಯಾ ಟೀಮ್ನವ್ರಿಗೆ ಟಕ್ಕರ್ ಕೊಡಂಗೈತಿ. ಸೊ ಭಾಳ ನಜರ್ ಆಸ್ಟ್ರೇಲಿಯಾ ಟೀಮ್ನವ್ರು ಒಟ್ಟೇನು ಹೆವಿ ಅಂದ್ರೆ ಹೆವಿ ಅಲ್ಲ, ಪಕ್ಕನ ಹೊಡೆದ ಹೊಡಿತು ಅಂತ ಅನ್ಕೊಂಡ್ಬಿಟ್ಟು ಅದೇನಂತಾರಲ್ಲ, ನೀನು ನಂಬಿದಲ್ಲಿ ನಿನ್ನನೆ ಜಯವು ನಿನ್ನ ಕೈಲಿದೆ. ನಾವು ನಮ್ಮ ಟೀಮ್ ಇಂಡಿಯಾ ನಾವು ನಂಬೋನು. ಸೊ ನಮ್ಮ ಟೀಮ್ ಇಂಡಿಯಾ ಈ ಸೆಮಿಫೈನಲ್ ಗೆದ್ದು ಆಸ್ಟ್ರೇಲಿಯಾದವ್ರು ಹೊಡೆದು ಫೈನಲ್ಗೆ ಕಪ್ ಎತ್ತಾರ ನಾವು ಇಲ್ಲಿ ನಂತರ ನಂಬಿಕೆ ಇಟ್ಕೊಂಡು ಹೋಗೋಣ. ಆ ನಂಬಿಕೆನ ನಮ್ಮನ್ನ ಗೆಲ್ಲಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.